ಹಲೋ ಫ್ರೆಂಡ್ಸ್, ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದ್ರೆ ರೂಟ್ ಅಂಡ್ ಫ್ರೂಟ್ ಸ್ಟೋರಿ ಆಫ್ ಮೈಂಡ್. ಇಲ್ಲಿ ರೂಟ್ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅರೌಂಡ್ 90%, ಫ್ರೂಟ್ ಅಂದ್ರೆ ನಮ್ಮ ಕಾನ್ಶಿಯಸ್ ಮೈಂಡ್ ಅರೌಂಡ್ 10%. ಇದನ್ನ ನಾವು ಆನೆ ಮತ್ತೆ ಮಾವುತಾಗೆ ಕಂಪೇರ್ ಮಾಡ್ಬೋದು. ಆನೆ 90% ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಅದನ್ನ ಕಂಟ್ರೋಲ್ ಮಾಡುವಂತ ಮಾವುತ ಅಂದ್ರೆ ಕಾನ್ಶಿಯಸ್ ಮೈಂಡ್ 10%. ನಾವು ಒಳ್ಳೆ ಗಿಡ ಅಥವಾ ಮರದಿಂದ ಯಾವಾಗ ಒಳ್ಳೆ ಫ್ರೂಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾವಾಗ ಅಂದ್ರೆ ನಾವು ಅದಕ್ಕೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಕೊಡ್ಬೇಕು, ಸನ್ಲೈಟ್ ಬೀಳೋ ತರ ನೋಡ್ಕೊಬೇಕು, ನೀರ್ ಹಾಕ್ಬೇಕು, ಯಾವುದೇ ಅನಿಮಲ್ ಅಥವಾ ಮನುಷ್ಯ ಅದನ್ನ ತೊಂದರೆ ಮಾಡದೇ ಇರೋ ತರ ಕಾಪಾಡ್ಕೊಬೇಕು. ಇವೆಲ್ಲ ಮಾಡಿದವಾಗ ನಮಗೆ ಆ ಗಿಡ ಅಥವಾ ಮರದಿಂದ ಒಳ್ಳೆ ಗುಡ್ ಹೆಲ್ತಿ ಫ್ರೆಶ್ ಫ್ರೂಟ್ ಸಿಗುತ್ತೆ. ಇಲ್ಲಿ ಫ್ರೂಟ್ ಅಂದ್ರೆ ನಮ್ಮ 4 ಇಂಪಾರ್ಟೆಂಟ್ ಏರಿಯಾಸ್ ಆಫ್ ಲೈಫ್: HRCM, ಹೆಲ್ತ್, ರಿಲೇಶನ್ಶಿಪ್ಸ್, ಕೆರಿಯರ್, ಮನಿ. ಯಾವಾಗ್ಲೂ ಹೆಲ್ತ್ ಚೆನ್ನಾಗಿರ್ಬೇಕು, ರಿಲೇಶನ್ಶಿಪ್ಸು ಹೆಲ್ತಿ ಅಂಡ್ ಹ್ಯಾಪಿ ಆಗಿರ್ಬೇಕು, ಕೆರಿಯರ್ ಎಕ್ಸ್ಟ್ರಾಡಿನರಿ ಆಗಿರ್ಬೇಕು, ಮನಿ ಇಶ್ಯೂಸ್ ಇರಬಾರ್ದು. ನಾವ್ ಯಾವಾಗ್ಲೂ ಇದನ್ನೇ ತಾನೇ ಬಯಸೋದು. ಸೊ ನಮ್ಮ HRCM ಏರಿಯಾಸ್ ಬ್ಯಾಲೆನ್ಸ್ ಆಗಿದ್ರೆ ಫ್ರೂಟ್ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಸೊ ಇಲ್ಲಿ ಫ್ರೂಟ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ರೂಟ್ ಸಬ್ ಕಾನ್ಶಿಯಸ್ ಮೈಂಡ್ ನ ನಾವು ಕೇರ್ ಮಾಡಬೇಕು. ಇಲ್ಲಿದೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೂಟ್ ನ ಟೇಕ್ ಕೇರ್ ಮಾಡೋದಕ್ಕೆ ಕೆಲವು ಟಿಪ್ಸ್. ನೀವು ಒಂದು ದಿವಸದಲ್ಲಿ ಕನ್ಸ್ಯೂಮ್ ಮಾಡುವಂತ ಇನ್ಫಾರ್ಮೇಶನ್ ತುಂಬಾ ಹೆಲ್ತಿ ಆಗಿರ್ಬೇಕು. ಇದನ್ನ ಮೆಂಟಲ್ ಡಯಟ್ ಅಂತ ಕರೀತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಸೊ ಯೋಗ ಮಾಡಿ, ನೇಚರ್ ವಾಕ್ ಹೋಗಿ, ಎಕ್ಸಸೈಸ್ ಮಾಡಿ, ನಿಮ್ಮ ಸರೌಂಡಿಂಗ್ ಯಾವಾಗ್ಲೂ ಪಾಸಿಟಿವ್ ಅಂಡ್ ವೈಬ್ರೆಂಟ್ ಪೀಪಲ್ ಇಂದ ಕೂಡಿರ್ಲಿ, ಇನ್ಸ್ಪಿರೇಷನಲ್ ಬುಕ್ಸ್ ಓದಿ, ಸ್ಪೆಂಡ್ ಫ್ಯೂ ಮಿನಿಟ್ಸ್ ಇನ್ ಎ ಡೇ ವಿತ್ ಸೈಲೆನ್ಸ್, ಸೆಲ್ಫ್ ಟಾಕ್ ಮಾಡಿ, ಪೂಜೆ ಮಾಡಿ, ಮಂತ್ರ ಚಾಂಟ್ ಮಾಡಿ, ಮೆಡಿಟೇಷನ್ ಮಾಡಿ. ಇದರಲ್ಲಿ ನಿಮ್ಗೆ ಇಷ್ಟ ಆಗುವಂತ ಯಾವುದೇ ಒಂದು ಅಭ್ಯಾಸ ಇಟ್ಕೊಂಡ್ರೆ ಸೊ ನಿಮ್ಮ ರೂಟ್ ತುಂಬಾ ಚೆನ್ನಾಗಿರುತ್ತೆ. ಈ ತರ ನೀವು ನಿಮ್ಮ ರೂಟ್ ನ ಟೇಕ್ ಕೇರ್ ಮಾಡಿದ್ದೇ ಆದಲ್ಲಿ ನಿಮ್ಮ ಸೋ ಕಾಲ್ಡ್ ಫ್ರೂಟ್ 4 ಏರಿಯಾಸ್ ಆಫ್ ಲೈಫ್ HRCM ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಇದೇ ತರ ನೇಚರಲ್ ಇರೋ ಸೀಕ್ರೆಟ್ಸ್ ತಿಳ್ಕೊಂಡು ನೀವು ನಿಮ್ಮ ಲೈಫ್ ನ ಸಿಂಪಲ್ ಅಂಡ್ ಈಸಿ ಮಾಡ್ಕೋಬೇಕಾ? ಹಾಗಾದ್ರೆ ನೇಚರ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.